ಕಡೆಗೂ ನಾವು ಫುಡ್ ಸ್ಟಾಲ್ ಮಾಡ್ಬೇಕು ಅನ್ನೋ ಕನಸು ನನ್ಸಾಗಿದೆ. ಯಾವ್ದೇ ಮೇಳಕ್ಕೆ ಹೋಗಿ ಯಾವ್ದೇ ಇವೆಂಟ್ಗೆ ಹೋಗಿ ಫುಡ್ ಸ್ಟಾಲ್ ನೋಡಿದ ಕೂಡಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ, ನಾವು ಒಂದು ಫುಡ್ ಸ್ಟಾಲ್ ಮಾಡ್ಬೇಕು ಅಂತ. ಸೊ ಇವಾಗ ಈ ವರ್ಷದ GKVK ಅಲ್ಲಿ ನಾವು ಒಂದು ಫುಡ್ ಸ್ಟಾಲ್ ನ ಹಾಕಿದ್ದೀವಿ. ನಮ್ಮ ಸ್ಟಾಲಿನ ಹೆಸರು ಶ್ರೀ ವಿಷ್ಣು ಪಡ್ಡು ಕಾರ್ನರ್ ಅಂತ. ನಾನಾಗ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ರೂಮಲ್ಲಿ ಅಡುಗೆ ಮಾಡಿದ್ದು ಅದು ಬಿಟ್ರೆ ಪಾಟ್ಲಾಕ್ ಗಿಟ್ಲಾಕ್ ಅಂತ ಲಾಟ್ಪುಟ್ ಅಡುಗೆ ಮಾಡಿದ್ದು ಬಿಟ್ರೆ ಬೇರೆ ಯಾವುದೇ ರೀತಿ ಅಡುಗೆ ಮಾಡಕ್ ಬರಲ್ಲ. ಹಾಗಾಗಿ ನಾವು ಮಂಗಳೂರಿಂದ ಭಟ್ರನ್ನ ಕಳಿಸಿ ನಮ್ಮ ಸ್ಟಾಲಲ್ಲಿ ಮಸಾಲೆ ಪಡ್ಡು, ರೈಸ್ ಬಾತು, ಒತ್ತು ಶಾವ್ಗೆ, ಈ ಒತ್ತು ಶಾವ್ಗೆ ತಿನ್ನಕ್ಕೆ ಗಸಗಸೆ ಹಾಲು, ಹಾಗೆ ಕ್ಯಾರೆಟ್ ಹೋಳಿಗೆ, ಬೇಳೆ ಹೋಳಿಗೆ, ಬಿಡದಿ ತಟ್ಟೆ ಇಡ್ಲಿಗಳನ್ನ ಮಾಡಿದೀವಿ. ಇದ್ರ ಜೊತೆಗೆ ಮಸಾಲೆ ಮಜ್ಜಿಗೆನೂ ನಾವು ಮಾಡಿದೀವಿ. ನನಗೆ ಆ ಕೆಲಸ ಬರಲ್ಲ, ಈ ಕೆಲಸ ಬರಲ್ಲ, ಅಡ್ಗೆ ಬರಲ್ಲ, ಇನ್ನೊಂದ್ ಬರಲ್ಲ, ಮತ್ತೊಂದ್ ಬರಲ್ಲ ಅನ್ಕೊಂಡು ಮನೆಯಲ್ಲೇ ಹೆದರ್ಕೊಂಡು ಕೂತ್ರೆ ನಾವು ಮನೆಯಲ್ಲೇ ಕೂತಿರ್ತೀವಿ. ನೋಡ್ಬೇಕು, ಕಲಿಬೇಕು, ಕೇಳಿ ಕಲಿಬೇಕು, ಇಲ್ಲ ಧೈರ್ಯದಿಂದ ಮುನ್ನುಗ್ಬೇಕು. ಅವಾಗ ನಾವು ಅನ್ಕೊಂಡಿದ್ ಮಾಡೋಕ್ ಸಾಧ್ಯ ಇದೆ. ಹಂಗೆ ನಾವು ಏನಾದ್ರೂ ಆಗ್ಲಿ, ಒಂದ್ ಟ್ರಯಲ್ ಆದ್ರೂ ಆಗ್ಲಿ, ಲಾಸ್ ಆದ್ರೂ ಆಗ್ಲಿ ಇಷ್ಟಲ್ಲಿ ಮಾಡ್ಬೇಕಂತ ಅನ್ಕೊಂಡ್ವಿ. ಇವತ್ತು ಮಾಡಿದ್ವಿ. ಎಷ್ಟು ಲಾಭ ಆಯ್ತು, ನಷ್ಟ ಆಯ್ತಾ, ಬಾಡಿಗೆ ಎಷ್ಟು, ಇದೆಲ್ಲ ಡೀಟೇಲ್ಸ್ ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಾಲೋ ಮಾಡ್ಕೊಳ್ಳಿ. ನೀವೇನಾದ್ರೂ GKVK ಗೆ ಬಂದ್ರೆ ಬಂದು ನಮಗೆ ಒಂದು ಹಾಯ್ ಹೇಳಿ, ಆಲ್ ದಿ ಬೆಸ್ಟ್ ಹೇಳಿ.